ಕೌಶಿಕನು ಹೀಗೆ ಚಿಂತಿಸಿ ಬ್ರಾಹ್ಮಣಿಯ ಮಾತಿನಲ್ಲಿ ಶ್ರದ್ಧೆಯನ್ನಿಟ್ಟು ಕುತೂಹಲಾನ್ವಿತನಾಗಿ ಮಿಥಿಲೆಗೆ ಪ್ರಯಾಣ ಮಾಡಿದನು. ಅನೇಕ ಅರಣ್ಯಗಳನ್ನು, ಗ್ರಾಮಗಳನ್ನು, ನಗರಗಳನ್ನು ದಾಟಿ ಜನಕನಿಂದ ರಕ್ಷಿಸಲ್ಪಡುತ್ತಿದ್ದ ಮಿಥಿಲೆಯನ್ನು ಸೇರಿದನು. ಧರ್ಮಶಾಲೆಗಳಿಂದ ನಿಬಿಡವಾಗಿದ್ದ, ಯಜ್ಞೋತ್ಸವಗಳಿಂದ ವಿಶಿಷ್ಟವಾಗಿದ್ದ, ಸುಂದರವಾದ ಮಹಾದ್ವಾರಗಳಿಂದ ಕೂಡಿದ್ದ, ದೊಡ್ಡ ದೊಡ್ಡ ಸೌಧಗಳಿಂದ ನಿಬಿಡವಾಗಿದ್ದ ಮಿಥಿಲಾ ನಗರಿಯನ್ನು ಕೌಶಿಕನು ಪ್ರವೇಶಿಸಿದನು. ಇದು ಇಂದಿನ ಸಂಚಿಕೆಯಲ್ಲಿ ಬಂದ ವಿಚಾರ. ಮುಂದಿನ ಕಥಾಭಾಗಕ್ಕೆ ಪ್ರವೇಶ ಮಾಡೋಣ. ಮಿಥಿಲಾ ಪಟ್ಟಣದಲ್ಲಿ 7 ಉಪ್ಪರಿಗೆಯ ಅನೇಕ ಅರಮನೆಗಳಿದ್ದವು. ಆ ಪಟ್ಟಣದ ಬೀದಿಗಳು ನೇರವಾಗಿದ್ದು 2 ಸಾಲುಗಳಲ್ಲಿಯೂ ನಾನಾ ವಿಧವಾದ ಅಂಗಡಿಗಳಿಂದ ಕೂಡಿ ಶೋಭಿಸುತ್ತಿದ್ದವು. ಕುದುರೆಗಳಿಂದಲೂ, ರಥಗಳಿಂದಲೂ, ಆನೆಗಳಿಂದಲೂ ಮತ್ತು ಸೈನಿಕರಿಂದಲೂ ಆ ಪಟ್ಟಣವು ತುಂಬಿ ಹೋಗಿದ್ದಿತು. ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಪ್ರಜೆಗಳೆಲ್ಲರೂ ಹೃಷ್ಟರಾಗಿಯೂ ಪುಷ್ಟರಾಗಿಯೂ ಸದಾ ಉತ್ಸವಗಳಲ್ಲಿಯೇ ನಿರತರಾಗಿಯೂ ಇದ್ದರು. ಇನ್ನೂ ಅನೇಕವಾದ ಮನೋಹರವಾದ ಸುಂದರ ದೃಶ್ಯಗಳನ್ನು ವೀಕ್ಷಿಸುತ್ತಾ ಕೌಶಿಕನು ಮಿಥಿಲಾ ಪಟ್ಟಣದ ರಾಜಬೀದಿಯಲ್ಲಿ ನಡೆದು ಹೋಗುತ್ತಿದ್ದನು. ತನ್ನೆದುರಾಗಿ ಸಿಕ್ಕಿದ ಬ್ರಾಹ್ಮಣರನ್ನು ಪ್ರಶ್ನಿಸಿ ಧರ್ಮವ್ಯಾಧನ ನಿವಾಸವಿರುವ ಮಾರ್ಗವನ್ನು ತಿಳಿದುಕೊಂಡು ಅದೇ ಮಾರ್ಗದಲ್ಲಿಯೇ ಸ್ವಲ್ಪ ದೂರ ನಡೆದು ಹೋದ ನಂತರ ಕೌಶಿಕನು ಪ್ರಾಣಿಗಳನ್ನು ಹೊಡೆ ಮಾಡುವ ಸ್ಥಳದಲ್ಲಿ ಉಪವಿಷ್ಟನಾಗಿದ್ದ ಧರ್ಮವ್ಯಾಧನನ್ನು ನೋಡಿದನು. ತಪಸ್ವಿಯಾದ ವ್ಯಾಧನು ಆ ಸಮಯದಲ್ಲಿ ಹಂದಿಯ ಮಾಂಸವನ್ನು, ಎಮ್ಮೆಯ ಮಾಂಸವನ್ನು ಮಾರುತ್ತಿದ್ದನು. ಮಾಂಸವನ್ನು ಕೊಳ್ಳಲು ಜನರು ಆ ವ್ಯಾಧನ ಸುತ್ತಲೂ ಕಿಕ್ಕಿರಿದು ತುಂಬಿದ್ದುದರಿಂದ ಬ್ರಾಹ್ಮಣನು ವ್ಯಾಧನಿಗೆ ಸ್ವಲ್ಪ ದೂರದಲ್ಲಿ ಜನರಿಲ್ಲದ ಸ್ಥಳದಲ್ಲಿ ನಿಂತುಕೊಂಡನು. ಧರ್ಮವ್ಯಾಧನಿಗೆ ಒಡನೆಯೇ ಬ್ರಾಹ್ಮಣನೊಬ್ಬನು ತನ್ನ ದರ್ಶನಕ್ಕಾಗಿ ಬಂದಿರುವ ವಿಷಯವು ತಿಳಿದು ಸಂಭ್ರಮದಿಂದ ಮೇಲೆದ್ದು ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದ ಬ್ರಾಹ್ಮಣನನ್ನು ಸಮೀಪಿಸಿ ವಿನಯಪೂರ್ವಕವಾಗಿ ನಮಸ್ಕರಿಸುತ್ತಾ ಹೇಳಿದನು. ಪೂಜ್ಯನೇ, ಬ್ರಾಹ್ಮಣ ಶ್ರೇಷ್ಠನೇ, ನಿನಗೆ ವಿನಯಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ನಿನಗೆ ಸುಸ್ವಾಗತವು. ನಿನಗೆ ಮಂಗಳವಾಗಲಿ. ನಾನೊಬ್ಬ ವ್ಯಾಧನಾಗಿದ್ದೇನೆ. ನಾನು ನಿನಗೆ ಯಾವ ಕಾರ್ಯವನ್ನು ಮಾಡಿಕೊಡಬೇಕೆಂಬುದನ್ನು ಆಜ್ಞಾಪಿಸಲು ಅರ್ಹನಾಗಿರುವೆ. ಪತಿವ್ರತೆಯಾದ ಬ್ರಾಹ್ಮಣಿಯು ನಿನ್ನನ್ನು ಮಿಥಿಲಾ ಪಟ್ಟಣಕ್ಕೆ ಹೋಗುವಂತೆ ಹೇಳಿದ ವಿಷಯವು ನನಗೆ ತಿಳಿದಿದೆ. ನೀನು ಯಾವ ಕಾರಣದಿಂದ ಇಲ್ಲಿಗೆ ಬಂದಿರುವೆ ಎಂಬ ವಿಷಯವೂ ನನಗೆ ತಿಳಿದಿರುವುದು. ಧರ್ಮವ್ಯಾಧನ ಮಾತುಗಳನ್ನು ಕೇಳಿದೊಡನೆಯೇ ಬ್ರಾಹ್ಮಣನಿಗೆ ಉಂಟಾದ ಅಚ್ಚರಿಯು ಅಷ್ಟಿಷ್ಟಲ್ಲ. ತನ್ನೊಳಗೇ ಅಂದುಕೊಂಡನು, ನಿಶ್ಚಯವಾಗಿಯೂ ಇದು ನನ್ನ ಜೀವನದಲ್ಲಿ ಕಂಡ 2ನೆಯ ಅಚ್ಚರಿ. ಬ್ರಾಹ್ಮಣನು ಹೀಗೆ ಆಲೋಚಿಸುತ್ತಿರುವಾಗಲೇ ಧರ್ಮವ್ಯಾಧನು ಬ್ರಾಹ್ಮಣನನ್ನು ಕುರಿತು ಪುನಃ ಹೇಳಿದನು. ಬ್ರಾಹ್ಮಣೋತ್ತಮನೇ, ನೀನೀಗ ನಿಂತಿರುವ ಈ ಸ್ಥಳವು ನಿನ್ನಂತಹ ವೇದಾಧ್ಯಯನ ಸಂಪನ್ನನು ನಿಲ್ಲಲು ಯೋಗ್ಯವಾದ ಸ್ಥಳವಲ್ಲ. ಆದ್ದರಿಂದ ನಿನಗೆ ಒಪ್ಪಿಗೆ ಇದ್ದಲ್ಲಿ ನನ್ನ ಮನೆಗೆ ನನ್ನೊಡನೆ ದಯಮಾಡಿಸಬಹುದಾಗಿದೆ. ಯುಧಿಷ್ಠಿರ, ಬ್ರಾಹ್ಮಣನು ಹೆಚ್ಚು ಯೋಚಿಸದೆ ಬಹು ಸಂತುಷ್ಟನಾಗಿ ಹಾಗೆಯೇ ಆಗಲೆಂದು ವ್ಯಾಧನಿಗೆ ಉತ್ತರಿಸಿದನು. ಅನಂತರದಲ್ಲಿ ವ್ಯಾಧನು ಬ್ರಾಹ್ಮಣನನ್ನು ಮುಂದೆ ಮಾಡಿಕೊಂಡು ತನ್ನ ಮನೆಗೆ ಹೋದನು. ವ್ಯಾಧನು ಬಹು ರಮ್ಯವಾಗಿದ್ದ ತನ್ನ ಮನೆಗೆ ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗಿ ಸುಖಾಸನವನ್ನಿತ್ತು ಕುಳ್ಳರಿಸಿ ಅರ್ಘ್ಯಾದಿಗಳಿಂದ ಯಥಾಯೋಗ್ಯವಾಗಿ ಸತ್ಕರಿಸಿದನು. ಪ್ರಯಾಣದಿಂದಾದ ದಣಿವನ್ನು ಪರಿಹರಿಸಿಕೊಂಡು ಸುಖಾಸನದಲ್ಲಿ ಕುಳಿತಿದ್ದ ಕೌಶಿಕನು ವ್ಯಾಧನೊಡನೆ ಹೇಳಿದನು. ಮಹಾನುಭಾವನೆ, ಈ ಮಾಂಸ ವಿಕ್ರಯ ಕರ್ಮವು ನಿನ್ನಂತಹವನಿಗೆ ಯೋಗ್ಯವಲ್ಲವೆಂದು ನನಗನ್ನಿಸುತ್ತದೆ. ತಾತ, ನೀನು ಕ್ರೂರಿಗಳಿಗೆ ಯೋಗ್ಯವಾದ ಈ ಕಾರ್ಯವನ್ನು ಮಾಡುತ್ತಿರುವುದು ನನಗೆ ಉಚಿತವೆನಿಸುವುದಿಲ್ಲ. ನೀನು ಈ ಕಾರ್ಯವನ್ನು ಮಾಡುತ್ತಿರುವುದು ನೋಡಿ ನಾನು ಬಹಳವಾಗಿ ಸಂತಾಪ ಪಡುತ್ತಿದ್ದೇನೆ. ಬ್ರಾಹ್ಮಣನ ಆ ಮಾತಿಗೆ ಉತ್ತರವಾಗಿ ಧರ್ಮವ್ಯಾಧನು ಹೇಳಿದನು. ಬ್ರಾಹ್ಮಣೋತ್ತಮನೇ, ಈ ಕರ್ಮವು ನನ್ನ ಕುಲೋಚಿತವಾದುದು ಮತ್ತು ತಾತ ಮುತ್ತಾತಂದಿರ ಕಾಲದಿಂದಲೂ ನಡೆದು ಬಂದಿರುವುದು. ಇದೇ ನನಗೆ ಶ್ರೇಷ್ಠವಾದ ಕರ್ಮವು. ನಾನು ನನ್ನ ಕುಲೋಚಿತವಾದ ವೃತ್ತಿಯಲ್ಲಿದ್ದೇನೆ
ಅದಕ್ಕಾಗಿ ನೀನು ಪರಿತಾಪ ಪಡಬೇಕಾಗಿಲ್ಲ. ಇಲ್ಲಿ ಧರ್ಮವ್ಯಾಧನು ಕುಲವೃತ್ತಿಗಳ ಬಗ್ಗೆ ಹೇಳುತ್ತಿದ್ದಾನೆ. ಅದನ್ನು ನಾವು ಸ್ವಲ್ಪ ವಿಚಾರ ಮಾಡೋಣ. ನಮ್ಮ ಪ್ರಾಚೀನ ಪರಂಪರೆಯ ಪ್ರಕಾರ ಕಲಿಯುಗವನ್ನು ಬಿಟ್ಟು ಇತರೆ ಯುಗಗಳಾದ ಕೃತ, ತ್ರೇತ, ದ್ವಾಪರ ಯುಗ ಪರ್ಯಂತ ಕುಲವೃತ್ತಿಗಳೇ ಮಾನವನ ಜೀವನದ ನಾಡಿಗಳಾಗಿದ್ದವು. ಇದು ಹೇಗೆ ತಿಳಿದು ಬರುತ್ತದೆ ಎಂದರೆ, ನಮ್ಮ ಋಷಿಗಳು ನಮಗಾಗಿ ಕರುಣಿಸಿರುವ ಪುರಾಣ ಇತಿಹಾಸಗಳಿಂದ ತಿಳಿಯಲ್ಪಡುತ್ತದೆ. ರಾಮರಾಜ್ಯದಲ್ಲಿ ಪ್ರಜೆಗಳು ಅಕಾಲ ಮೃತ್ಯು ವಶರಾಗುತ್ತಿರಲಿಲ್ಲ, ರೋಗ ರುಜಿನಗಳ ಬಾಧೆ ಇರಲಿಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಎಂಬ ಗೋಜೆ ಇರಲಿಲ್ಲ, ಹಿರಿಯರು ತಮ್ಮ ಮುಂದೆ ಕಿರಿಯರ ಮರಣ ವಾರ್ತೆ ಕೇಳುತ್ತಿರಲಿಲ್ಲ. ಹೀಗೆ ರಾಮರಾಜ್ಯದ ವೈಭವ ವರ್ಣಿಸಲ್ಪಡುತ್ತದೆ. ಇನ್ನು ಮಹಾಭಾರತದ ವೈಭವಕ್ಕೆ ಬಂದರೆ, ದುರ್ಯೋಧನನು ತನ್ನ ಸ್ವಭಾವದಿಂದ ದುಷ್ಟನಾಗಿದ್ದರೂ ರಾಜ್ಯಪಾಲನೆಯಲ್ಲಿ, ಪ್ರಜಾಪಾಲನೆಯಲ್ಲಿ ಧರ್ಮ ವಿರೋಧಿಯಾಗಿರಲಿಲ್ಲ. ಜಗತ್ತಿನ ಸುಸ್ಥಿತಿಗೆ ಧರ್ಮವೇ ಆಧಾರ. ಧರ್ಮದ ಅಡಿಪಾಯದ ಮೇಲೆಯೇ ಜಗತ್ತು ನಿಂತಿರುವುದು. ಧರ್ಮಕ್ಕೆ ವರ್ಣಾಶ್ರಮ ಧರ್ಮ ಪಾಲನೆಯೇ ಆಶ್ರಯ. ನಮ್ಮ ಇಂದಿನ ಯಾವುದೇ ಯುಗದಲ್ಲೂ ಭಗವಂತನ ಅವತಾರ ಭೂಮಿಯಲ್ಲಿ ಆಗಬೇಕಾದರೆ ವರ್ಣಾಶ್ರಮ ಧರ್ಮದ ಲೋಪ ಆಗಬೇಕು. ಇದನ್ನೇ ಗೀತೆಯಲ್ಲಿ ಭಗವಂತನು ತನ್ನ ಅವತಾರದ ಸಮಯವನ್ನು ಹೀಗೆ ತಿಳಿಸಿದ್ದಾನೆ. ಧರ್ಮದ ಅವನತಿ, ಅಧರ್ಮದ ಉನ್ನತಿ ಆದಾಗಲೆಲ್ಲ ಧರ್ಮದ ರಕ್ಷಣೆಗಾಗಿ ನಾನು ಪ್ರತಿಯುಗದಲ್ಲೂ ಅವತರಿಸುತ್ತೇನೆ. ಹಾಗಾದರೆ ವರ್ಣಾಶ್ರಮ ಧರ್ಮ ಎಂದರೆ ಏನು ತಿಳಿಯಬೇಕು. ರಾಜನಾದವನು ತನ್ನ ರಾಜ್ಯದಲ್ಲಿ ಪ್ರಜೆಗಳು ತಮ್ಮ ತಮ್ಮ ವರ್ಣ, ಆಶ್ರಮ, ಧರ್ಮವನ್ನು ಮೀರಿ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು. ಮೀರಿದವರಿಗೆ ಶಿಕ್ಷೆ ವಿಧಿಸಿ ಸರಿದಾರಿಗೆ ಬರುವಂತೆ ಮಾಡಬೇಕಾದ ಕರ್ತವ್ಯ ರಾಜನಿಗೆ ಸೇರಿದ್ದು. ವರ್ಣ ಎಂದರೆ ಹುಟ್ಟಿನಿಂದ ಬರುವ ಸ್ವಾಭಾವಿಕ ಗುಣಗಳ ಪರಿಚಯ. ಆಶ್ರಮ ಎಂದರೆ ಜಗತ್ತಿನ ವ್ಯಾಪಾರ ಸುವ್ಯವಸ್ಥಿತವಾಗಿ ನಡೆಯಬೇಕಾದರೆ ಅವರವರ ಹುಟ್ಟುಗುಣದ ಸ್ವಭಾವಕ್ಕೆ ಅನುಗುಣವಾಗಿ ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟಿರುವ ಕುಲವೃತ್ತಿಗಳು. ಯಾವಾಗ ವರ್ಣಸಾಂಕರ್ಯ, ಕುಲ ವೃತ್ತಿಗಳ ಸಾಂಕರ್ಯ ನಡೆಯುವುದೋ ಆಗ ಎಲ್ಲ ರೀತಿಯ ಅಧಾರ್ಮಿಕ ಪ್ರವೃತ್ತಿಗಳು ಅಭಿವೃದ್ಧಿ ಹೊಂದಲು ಪ್ರಾರಂಭವಾಗುತ್ತದೆ. ಈ ಧರ್ಮ ಸೂಕ್ಷ್ಮವನ್ನು ತಿಳಿಸುವ ಸಲುವಾಗಿ ಧರ್ಮವ್ಯಾಧನು ತನ್ನ ಕುಲವೃತ್ತಿಯ ವಿಶೇಷತೆಯನ್ನು ತಿಳಿಸುತ್ತಿದ್ದಾನೆ. ಮುಂದೆ ಹೇಳುತ್ತಾನೆ, ಮೇಲಾಗಿ ಇದು ನಾನು ಮಾಡಿಕೊಂಡ ವೃತ್ತಿಯಲ್ಲ. ಇದು ಬ್ರಹ್ಮನಿಂದಲೇ ನನ್ನ ಕುಲಕ್ಕೆ ನಿರ್ದೇಶಿತವಾದ ವೃತ್ತಿಯಾಗಿರುವುದು. ನನ್ನ ಕುಲೋಚಿತವಾದ ವೃತ್ತಿಯನ್ನು ಪರಿಪಾಲಿಸುತ್ತಾ ವೃದ್ಧರಾದ ನನ್ನ ತಂದೆ ತಾಯಿಗಳನ್ನು ಶ್ರದ್ಧೆಯಿಂದ ಶುಶ್ರೂಷೆ ಮಾಡುತ್ತಿದ್ದೇನೆ. ಸತ್ಯವನ್ನೇ ಹೇಳುತ್ತೇನೆ, ಪರಿಹಾಸಕ್ಕಾದರೂ ಸುಳ್ಳನ್ನು ಹೇಳುವುದಿಲ್ಲ. ಯಾರ ವಿಷಯದಲ್ಲಿಯೂ ಅಸೂಯೆ ಪಡುವುದಿಲ್ಲ. ಯಥಾಶಕ್ತಿ ದಾನ ಮಾಡುತ್ತೇನೆ. ದೇವತೆಗಳನ್ನು ಪೂಜಿಸಿ, ಅತಿಥಿಗಳನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸಿ, ಮೃತ್ಯರಿಗೆ ಅನ್ನವಿಟ್ಟು ಅನಂತರದಲ್ಲಿ ಉಳಿದ ಅನ್ನವನ್ನು ನಾನು ಊಟ ಮಾಡುತ್ತೇನೆ. ಇಲ್ಲಿ ಧರ್ಮವ್ಯಾಧನು ಗೃಹಸ್ಥಾಶ್ರಮದ ವಿಶೇಷತೆಯನ್ನು, ಆಚರಣೆಯನ್ನು ತಿಳಿಸುತ್ತಿದ್ದಾನೆ. ನಾವು ಮುಂದೆ ವಿಚಾರ ಮಾಡೋಣ. ಇಲ್ಲಿ ಮುಂದುವರೆದು ಹೇಳುತ್ತಿದ್ದಾನೆ, ಈ ವೃತ್ತಿ ನಾನು ಮಾಡಿಕೊಂಡ ವೃತ್ತಿಯಲ್ಲ. ನನ್ನ ಕುಲಕ್ಕೆ ಬ್ರಹ್ಮನಿಂದಲೇ ನಿರ್ದೇಶಿಸಲ್ಪಟ್ಟಿರುವ ವೃತ್ತಿ. ನನ್ನ ತಾತ ಮುತ್ತಾತಂದಿರಿಂದ ನಡೆಸಿಕೊಂಡು ಬಂದ ವೃತ್ತಿ. ಇದು ಸನಾತನವಾದದ್ದು. ಇದೇ ನನ್ನ ಜೀವನ ನಿರ್ವಹಣೆಗೆ ಶ್ರೇಷ್ಠ ಧರ್ಮ ಎಂದು ತಿಳಿಸಿದ್ದಾನೆ. ಮಹಾಭಾರತ ಕಲಿಯುಗದ ಮಹಾನ್ ಪ್ರಜೆಗಳಾದ ನಮಗೆ ಉಪದೇಶಿಸುತ್ತಿರುವುದು ಏನೆಂದರೆ, ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಧರ್ಮಕ್ಕೆ ಪ್ರಾಧಾನ್ಯತೆ ಇತ್ತು. ಕಲಿಯುಗದಲ್ಲಿ ಅಧರ್ಮವು ಪ್ರಾಧಾನ್ಯತೆ ಪಡೆಯುತ್ತದೆ. ಅಂದರೆ ಭಗವಂತನ ಬಗ್ಗೆ, ಧರ್ಮದ ಬಗ್ಗೆ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ತಿಳಿದುಕೊಳ್ಳುವ ಆಸಕ್ತಿ ಪ್ರಜೆಗಳಲ್ಲಿ ಕಡಿಮೆಯಾಗುತ್ತದೆ. ಅದರ ಪರಿಣಾಮವಾಗಿ ಪ್ರಜೆಗಳು ಸ್ವಾರ್ಥಪರರಾಗಿ, ಲೋಭಿಗಳಾಗಿ, ವಂಚಿಸುವವರಾಗಿ, ಮನಸ್ಸಿನ ಮೇಲೆ ಹತೋಟಿ ಕಳೆದುಕೊಂಡು ಮನಬಂದಂತೆ ಜೀವಿಸುವ ಅವಿವೇಕಿಗಳಾಗಿ ಬದುಕುತ್ತಾರೆ. ತಮಗೆ ತೋರಿದ ರೀತಿಯಲ್ಲಿ ನಿಯಮಗಳನ್ನು ಮಾಡಿಕೊಂಡು, ಶಾಸ್ತ್ರ ಎಂಬುದೊಂದಿದೆ, ಅದು ಜಗತ್ತಿನ ಬಾಳ್ವೆಗೆ ಮಾರ್ಗದರ್ಶಕ.
ಅದು ಭಗವತ್ ಶಾಸನ ರೂಪವಾಗಿದೆ. ಅದನ್ನು ಮೀರಿ ನಡೆದರೆ ಪಾಪ ಸಂಘಟನೆಯಾಗುತ್ತದೆ ಎಂಬ ಪ್ರಜ್ಞೆಯೇ ಇಲ್ಲದವರಾಗಿ ಬದುಕುತ್ತಾರೆ. ಅದರ ಫಲವಾಗಿ ಪ್ರಜೆಗಳು ದೈವಾನುಗ್ರಹದಿಂದ ವಂಚಿತರಾಗಿ ಸಾತ್ವಿಕ ಮಾರ್ಗ ಬಿಟ್ಟು ಅಸುರಿ ಮಾರ್ಗ ಅವಲಂಬಿತರಾಗಿ ಪಾರಂಪರಿಕವಾಗಿ ಬಂದ ಎಲ್ಲ ಸದಾಚಾರ ಮಾರ್ಗಗಳನ್ನು ಬಿಟ್ಟು ಶಾಸ್ತ್ರ ನಿಷಿದ್ಧ ಮಾರ್ಗಗಳಲ್ಲಿ ಆಸಕ್ತರಾಗಿ ಅದರಿಂದ ಆಗುವ ದುಷ್ಪರಿಣಾಮಗಳನ್ನು ತಿಳಿಯದವರಾಗಿ ಮನುಷ್ಯನಿಗೆ ಅಂತರಂಗ ಪ್ರಪಂಚ ಹೊಂದಿದೆ. ಅದನ್ನು ನಮ್ಮ ಪ್ರಾಚೀನರು ಅಹಂಕಾರ, ಮನಸ್ಸು, ಬುದ್ಧಿ, ಚಿತ್ತ ಎಂದು ಹೆಸರಿಸಿದ್ದಾರೆ. ಅದನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ಬದುಕುವುದೇ ಮನುಷ್ಯನ ಪರಮಶ್ರೇಯಸ್ಸಿಗೆ ಉತ್ತಮೋತ್ತಮ ಸಾಧನ ಎನ್ನುವ ಪರಮಸತ್ಯವನ್ನು ಮರೆತು ಋಷಿಗಳು ಯಾವುದನ್ನು ಮನುಷ್ಯನನ್ನು ಹಾಳು ಮಾಡುವ ಅಂತರ್ಶತ್ರುಗಳೆಂದು ಉದ್ಘೋಷಿಸಿರುವರೋ ಅಂತಹ ಕಾಮ ಅಂದರೆ ಸ್ವಾರ್ಥಪರ ಬಯಕೆಗಳು, ಕ್ರೋಧ ಅಂದರೆ ಕೋಪ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಅರಿಷಡ್ವರ್ಗಗಳ ಗುಲಾಮರಾಗಿ ಬದುಕಲು ಇಚ್ಛೆ ಪಡುವ ಮಾನವರೇ ಕಲಿಯುಗದ ಮಹಾನ್ ಪ್ರಜೆಗಳಾಗಿರುತ್ತಾರೆ. ಅನಾದಿ ಕಾಲದಿಂದಲೂ ನಡೆದು ಬಂದ ಎಲ್ಲ ಸದಾಚಾರ ಮಾರ್ಗಗಳನ್ನು, ಲೋಕ ಮರ್ಯಾದೆಯನ್ನು, ಧರ್ಮ ಮಾರ್ಗವನ್ನೂ ಕೈಬಿಟ್ಟು ಸ್ವೇಚ್ಛಾಚಾರದಿಂದ ನಡೆದು ದೈವಾನುಕೂಲದಿಂದ ವಂಚಿತರಾಗಿ ಲೋಕಕಂಟಕರಾಗಿ ನರಕ ಸದೃಶ ಜೀವನ ನಡೆಸುವವರೇ ಕಲಿಯುಗದ ಮಹಾನ್ ಬುದ್ಧಿ ಪ್ರಜೆಗಳು. ಅದಕ್ಕಾಗಿಯೇ ಋಷಿಗಳು ಈ ಯುಗಕ್ಕೆ ತಾಮಸಯುಗ ಎಂದು ಹೆಸರಿಸಿದ್ದಾರೆ. ಕಾರಣವೇನೆಂದರೆ ಈ ಕಲಿಯುಗದ ಜನರಲ್ಲಿ ಪಾರಂಪರಿಕ ಆಚರಣೆಗಳ ಮಹತ್ವ ತಿಳಿಯದು. ಅದನ್ನು ಕೈಬಿಟ್ಟು ಯಾವ ವೇದವಿಹಿತ ಅನುಷ್ಠಾನಗಳು ಮನುಷ್ಯನನ್ನು ಸೂಕ್ಷ್ಮಮತಿಯ ಕಡೆಗೆ ಕೊಂಡೊಯ್ಯುವುದೋ ಹಾಗೂ ಜ್ಞಾನ ಮಾರ್ಗಕ್ಕೆ ಯೋಗ್ಯತೆಯನ್ನು ಉಂಟುಮಾಡುವ ಸಾಮರ್ಥ್ಯ ಹೊಂದಿದೆಯೋ ಅಂಥ ಅನುಷ್ಠಾನಗಳಿಂದ ವಂಚಿತರಾಗಿ ಅದರ ಫಲಿತಾಂಶವಾಗಿ ಅಂಧಕಾರಮಯ ಬುದ್ಧಿಯಿಂದ ಕೂಡಿ ಈ ಜಗತ್ತೇ ಸತ್ಯ, ಇಲ್ಲಿ ನಮ್ಮ ಕಣ್ಣಿಗೆ ಗೋಚರಿಸುವುದೇ ನಿಜ, ಅಗೋಚರವಾದದ್ದು ಸುಳ್ಳು, ನಾವೇ ಸರ್ವ ಸ್ವತಂತ್ರರು, ಶರೀರ ಪೋಷಣೆಯೇ ಜೀವನದ ಉದ್ದೇಶ, ಹೀಗೆ ಅನೇಕ ಬಗೆಯ ವ್ಯಾಮೋಹಗಳಿಂದ ಅಸತ್ ಗ್ರಹಿಕೆಗಳಿಂದ ಬಿಗಿಯಲ್ಪಟ್ಟು ಬುದ್ಧಿಹೀನರಾಗಿ ಮಾಡಬಾರದ ಅನೇಕ ಹೀನ ಕೃತ್ಯಗಳನ್ನು ಮಾಡಿ ಧನ ಸಂಪಾದನೆಯೇ ಪುರುಷಾರ್ಥವೆಂಬ ಭ್ರಾಂತಿಯಲ್ಲಿ ಬದುಕಿ ಕೊನೆಗೆ ಘೋರ ನರಕಕ್ಕೆ ಭಾಗಿಯಾಗುವ ಬುದ್ಧಿವಂತರು. ಅದಕ್ಕಾಗಿಯೇ ಋಷಿಗಳು ತಾಮಸ ಪ್ರಜೆಗಳು, ತಾಮಸಯುಗ ಎಂದು ಹೆಸರಿಸಿದ್ದಾರೆ.